ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1048ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಟೆಕ್ನೋ ಕಂಪ್ನಿಯವರು ಅಫಿಷಿಯಲ್ ಆಗಿ ಒಂದು ಮೊಬೈಲ್ನ ಟೀಸ್ ಮಾಡ್ತಿದ್ದಾರೆ, ಟೆಕ್ನೋ ಸ್ಪಾರ್ಕ್ ಸ್ಲಿಮ್ ಅಂತೇಳಿ. ಈ ಒಂದು ಮೊಬೈಲ್ನ ಲಾಂಚ್ ಮಾಡಿಲ್ಲ, ಇವಾಗ MWC ಈವೆಂಟ್ ಅಲ್ಲಿ ಇದನ್ನ ಶೋಕೇಶ್ಗೆ ಆದ್ರೆ ತಂದಿದ್ದಾರೆ. MWC ಇವೆಂಟ್ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಬಿಗ್ಗೆಸ್ಟ್ ಇವೆಂಟ್ ಅಂತಾನೆ ಹೇಳ್ಬೋದು. ಟೆಕ್ ಯೂಟ್ಯೂಬರ್ಸಿಗಾಗ್ಲಿ ಟೆಕ್ ಲವರ್ಸ್ಗೆ ಈ ಒಂದು ಇವೆಂಟ್ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಇಮ್ಯಾಜಿನ್ ಕೂಡ ಮಾಡಿರೋದಿಲ್ಲ ಈ ತರ ಒಂದು ಟೆಕ್ನಾಲಜಿ ಇರುತ್ತಾ, ಈ ರೀತಿಯಾಗಿನೂ ಕೂಡ ಇನೋವೇಷನ್ ಮಾಡ್ಬೋದಾ, ಈ ತರನು ಕೂಡ ಒಂದು ಪ್ರಾಡಕ್ಟ್ ನ ಲಾಂಚ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ನೀವು ಇಮ್ಯಾಜಿನ್ ಕೂಡ ಮಾಡಿರೋದಿಲ್ಲ. ಆ ತರ ಹೊಸ ಹೊಸ ಇನೋವೇಷನ್ ಇಂದ ಈ ಒಂದು ಪ್ರಾಡಕ್ಟ್ಸ್ ನ ಇಲ್ಲಿ ಶೋಕೇಶಿಗಾದ್ರೆ ತರ್ತಾರೆ. ಫಸ್ಟ್ ಇವರು ಶೋಕೇಶಿಗೆ ತರ್ತಾರೆ, ಆಮೇಲೆ ಲಾಂಚ್ ಆದ್ರೆ ಮಾಡ್ತಾರೆ. ಒಂದು ವಾರ ನಿಮಗೆ ಟೆಕ್ ನ್ಯೂಸ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ನಾನು ಕೂಡ ಆದಷ್ಟು MWC ಇವೆಂಟ್ ಗೆ ಸಂಬಂಧಪಟ್ಟ ನ್ಯೂಸ್ ನ ತುಂಬಾ ಕಲೆಕ್ಟ್ ಮಾಡ್ತಿದ್ದೀನಿ. ಜನರಲ್ ಟೆಕ್ ನ್ಯೂಸ್ ನಿಮಗೆ ಹೆಂಗಿದ್ರು ಕೂಡ ಗೊತ್ತಾಗುತ್ತೆ. ಈ ಇವೆಂಟ್ ಗೆ ಸಂಬಂಧಪಟ್ಟ ನ್ಯೂಸ್ ನಾನು ಆದಷ್ಟು ಕಲೆಕ್ಟ್ ಮಾಡಿ ನಿಮಗಾದ್ರೆ ಹೇಳ್ತೀನಿ. ಇವತ್ತು ಅದ್ರ ಬಗ್ಗೆನೇ ಒಂದು ಸ್ವಲ್ಪ ಮಾತಾಡೋಣಂತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಮೊಬೈಲ್ ಥಿಕ್ನೆಸ್ ಅನ್ನೋದು 5.75 mm ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ತುಂಬಾ ಅಂದ್ರೆ ತುಂಬಾ ಸ್ಲಿಮ್ ಇರುತ್ತೆ. ಇವತ್ತಿನವರೆಗೂ ಇಷ್ಟು ಥಿಕ್ನೆಸ್ ಇಂದ ಯಾವ ಮೊಬೈಲ್ ಕೂಡ ಲಾಂಚ್ ಆಗಿಲ್ಲ. ಅದರಲ್ಲೂ ಕೂಡ 5200 mAh ಬ್ಯಾಟರಿ ಇರುತ್ತೆ, 45 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಮೇನ್ ಕ್ಯಾಮ್ರಾ ನಿಮಗೆ 50 ಮೆಗಾ ಪಿಕ್ಸೆಲ್ ಇರುತ್ತೆ. ಈ ರೀತಿಯಾಗಿ ತುಂಬಾ ಇಂಪ್ರೂವ್ಮೆಂಟ್ಸ್ ಮಾಡಿಬಿಟ್ಟು ಈ ಒಂದು ಮೊಬೈಲ್ ನ ಶೋಕೇಶ್ಗೆ ಆದ್ರೆ ತಂದಿದ್ದಾರೆ. ನೆಕ್ಸ್ಟ್ ನಮಗೆ ಸ್ಯಾಮ್ಸಂಗ್ ಇಂದನೂ ಕೂಡ ಬರುತ್ತೆ, ಸ್ಯಾಮ್ಸಂಗ್ S25 ಎಡ್ಜ್ ಅಂತೇಳಿ. ಅದು ಕೂಡ ನಿಮಗೆ ತುಂಬಾ ಸ್ಲಿಮ್ ಇರುತ್ತೆ. ಆಪಲ್ ಕಂಪ್ನಿಯವರು ಕೂಡ ಲಾಂಚ್ ಮಾಡ್ತಿದ್ದಾರೆ iPhone 17 ಏರ್ ಅಂತೇಳಿ. ಅದು ಕೂಡ ನಿಮಗೆ ಈ ಒಂದು ಸೈಜ್ ಅಲ್ಲೇ ಇರುತ್ತೆ. ಅಂದ್ರೆ ಮೊಬೈಲ್ ಥಿಕ್ನೆಸ್ ಅನ್ನೋದು ನಿಮಗೆ ತುಂಬಾ ರೆಡ್ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸ್ಲಿಮ್ಮೆಸ್ಟ್ ಫೋನ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಇನ್ಫಿನಿಕ್ಸ್ ಇಂದ ರೀಸೆಂಟ್ ಆಗಿ ಹುವಾವೆ ಕಂಪ್ನಿಯವರು ಒಂದು ಟ್ರೈಫೋಲ್ಡ್ ಫೋನ್ ಲಾಂಚ್ ಮಾಡಿದ್ರು. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ಯಾವತ್ತಾದ್ರೂ ಮಿನಿ ಫೋಲ್ಡಬಲ್ ಫೋನ್ ನ ನೋಡಿದ್ದೀರಾ? ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಮಿನಿ ಟ್ರೈಫೋಲ್ಡ್ ಫೋನ್ ಅಂತಾನೆ ಹೇಳ್ಬೋದು. ಈ ಒಂದು ಮೊಬೈಲ್ ನ ಇನ್ಫಿನಿಕ್ಸ್ ಅವರು MWC ಇವೆಂಟ್ ಅಲ್ಲಿ ಶೋಕೇಶ್ಗೆ ಆದ್ರೆ ತಂದಿದ್ದಾರೆ. ನೋಡೋದಕ್ಕೆ ಮಾತ್ರ ತುಂಬಾ ಕಾಂಪ್ಯಾಕ್ಟ್ ಸೈಜ್ ಇದೆ ಅಂತಾನೆ ಹೇಳ್ಬೋದು. ಇದರಲ್ಲಿ ನಿಮಗೆ 2 ಇಂಚ್ ಇರುತ್ತೆ, 2 ಕಡೆ ನಿಮಗೆ ಡಿಸ್ಪ್ಲೇ ಅನ್ನೋದು ಫೋಲ್ಡ್ ಆಗುತ್ತೆ. ನಿಮ್ ಕನ್ವೀನಿಯಂಟ್, ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಈ ಒಂದು ಫೋಲ್ಡಬಲ್ ಫೋನ್ ನ ನೀವಾದ್ರೆ ಯೂಸ್ ಮಾಡ್ಕೋಬಹುದು. ಸಣ್ಣ ಡಿಸ್ಪ್ಲೇ ಇರುತ್ತೆ, ಇನ್ನೂ ಒಂದು ಸ್ವಲ್ಪ ದೊಡ್ಡ ಡಿಸ್ಪ್ಲೇ ಇರುತ್ತೆ, ಅದಕ್ಕಿಂತ ದೊಡ್ಡ ಡಿಸ್ಪ್ಲೇ ಇರುತ್ತೆ. ಈ ರೀತಿಯಾಗಿ ಇದನ್ನ ಡಿಸೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಮೇಜರ್ ಆಗಿ ಯಾವ ಸ್ಪೆಸಿಫಿಕೇಶನ್ಸ್ ಕೂಡ ಇವರು ಇಲ್ಲಿ ರಿವೀಲ್ ಆದ್ರೆ ಮಾಡಿಲ್ಲ. ಜಸ್ಟ್ ಮೆಕ್ಯಾನಿಸಮ್ ಓಪನ್ ಅಂಡ್ ಕ್ಲೋಸ್ ಯಾವ ರೀತಿ ಆಗುತ್ತೆ, ಡಿಸೈನ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಲೈಟ್ ಆಗಿ ಟೀಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನಿಮಗೆ ಈ ಒಂದು ಮಿನಿ ಫೋಲ್ಡಬಲ್ ಫೋನ್ ಇಷ್ಟ ಆಯ್ತಾ? ನನಗೊಂದ್ಸಲ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ. ನಿಜವಾಗ್ಲೂ ಇನ್ಫಿನಿಕ್ಸ್ ಕಂಪ್ನಿಯನ್ನ ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ. ಒಂದು ಟೈಮ್ ಅಲ್ಲಿ ಗ್ರಾಫ್ ನೋಡಿದ್ರೆ ತುಂಬಾನೇ ಡೌನ್ ಇತ್ತು. ಇವಾಗ ರೀಸೆಂಟ್ ಡೇಸ್ ಅಲ್ಲಿ ನೋಡ್ಕೊಂಡ್ರೆ ಗ್ರಾಫ್ ಅನ್ನೋದು ಮೇಲೆ ಹೋಗ್ತಾನೆ ಇದೆ. ರೀಸನ್ ಏನು ಅಂದ್ರೆ ತುಂಬಾ ಒಳ್ಳೆ ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ದಾರೆ, ಹೊಸ ಕಾನ್ಸೆಪ್ಟ್ ಅಲ್ಲೇ ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ದಾರೆ. ಅದು ನನಗೆ ತುಂಬಾ ಖುಷಿ ಕೊಡುತ್ತೆ ಅಂತಾನೆ ಹೇಳ್ಬೋದು. ಇವಾಗ ಈ ಮೊಬೈಲ್ ಕೂಡ ಲಾಂಚ್ ಮಾಡಿದ್ದಾರೆ. ನೋಡ್ಕೊಂಡ್ರೆ ನಮಗೆ ಹಾನರ್ ಇಂದ ಹಾನರ್ 200 ಸೀರೀಸ್ ಗೆ Android 15 ಸ್ಟೇಬಲ್ ಅಪ್ಡೇಟ್ ನ ರಿಲೀಸ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಮೇಜರ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. AI ಫೀಚರ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಬಂದ್ಬಿಟ್ಟು ಫೆಬ್ರವರಿ ತಿಂಗಳಿನ ಸೆಕ್ಯೂರಿಟಿ ಪ್ಯಾಚ್ ನು ಕೂಡ ಇದರಲ್ಲೇ ಇನ್ಕ್ಲೂಡ್ ಮಾಡಿದ್ದಾರೆ. ಒಂದ್ ಸ್ವಲ್ಪ ಬಗ್ಸ್ ಇದ್ರೆ ಅದನ್ನು ಕೂಡ ಕಂಪ್ಲೀಟ್ ಆಗಿ ಫಿಕ್ಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹಾನರ್ ಕಂಪ್ನಿಯವರು ಹೇಳ್ತಿದ್ದಾರೆ. ಯಾರಾದ್ರೂ ಹಾನರ್ 200 ಸೀರೀಸ್ ನ ಯೂಸ್ ಮಾಡ್ತಾ ಇದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಈ ಒಂದು ಅಪ್ಡೇಟ್ ಬಂದಿರುತ್ತೆ. ಇದು ಇವತ್ತೇ ಲಾಸ್ಟ್ ಡೇಟ್. ನನಗೆ ಅನಿಸ್ತಂಗೆ ಅವರು ರೋಲ್ ಔಟ್ ಮಾಡ್ತಾ ಇರೋದು ಮಾರ್ಚ್ 3ನೇ ತಾರೀಕು ಡೆಡ್ ಲೈನ್ ಕೊಟ್ಟಿದ್ರು. ಅಲ್ಲಿವರೆಗೂ ಅಷ್ಟೇ ರೋಲ್ ಔಟ್ ಆಗುತ್ತೆ. ಇವತ್ತು ರಾತ್ರಿ ಅಷ್ಟೊತ್ತಿಗೆ ನಿಮಗೆ ಏನಾದರೂ ಅಪ್ಡೇಟ್ ಬಂದಿಲ್ಲ ಅಂದ್ರೂ ಕೂಡ ಇವತ್ತು ರಾತ್ರಿ ಅಷ್ಟೊತ್ತಿಗೆ 100% ಈ ಅಪ್ಡೇಟ್ ನಿಮಗಾದ್ರೆ ಬರುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಸೆಂಟ್ ಆಗಿ ಈ ಒಂದು ಇನ್ಸಿಡೆಂಟ್ ನ ನೀವು ಕೂಡ ಫೇಸ್ ಮಾಡಿರ್ತೀರಾ. ನನಗನ್ನಿಸ್ತಂಗೆ ಫೆಬ್ರವರಿ 26, 27 ಅನ್ಕೊಂತೀನಿ. ಈ ಡೇಟ್ ಅಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಬೇಕಾದ್ರೆ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಅನ್ನೋದು ತುಂಬಾ ಮಟ್ಟಿಗೆ ಸಜೆಸ್ಟ್ ಆಗಿತ್ತು ಅಂತಾನೆ ಹೇಳ್ಬೋದು. ರೀಲ್ಸ್ ನೋಡ್ಬೇಕಾದ್ರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ತರ ರೀಲ್ಸ್ ನಿಮಗೆ ತುಂಬಾನೇ ಕಾಣಿಸಿರುತ್ತೆ. ನಾನು ಕೂಡ ಫೇಸ್ ಮಾಡಿದ್ದೆ ಆ ದಿನ ಅನ್ಕೊಂತೀನಿ. ಅದರ ನೆಕ್ಸ್ಟ್ ಡೇ ಏನೋ ಒಂದು 5 ರೀಲ್ ನೋಡಿದ್ರೆ ಸಾಕು, ಇನ್ನ ಒಂದು 5 ರೀಲ್ ಈ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಗೆ ಸಂಬಂಧಪಟ್ಟಿದ್ದೆ ಬರ್ತಾ ಇತ್ತು. ಏನಕ್ಕೆ ಈ ರೀತಿಯಾಗಿ ಬರ್ತಿದೆ ಅಂತ ಹೇಳ್ಬಿಟ್ಟು ನನಗೂ ಕೂಡ ಗೊತ್ತಾಗ್ಲಿಲ್ಲ. ಆಮೇಲೆ ತುಂಬಾ ಜನ ಯೂಸರ್ಸ್ ಇನ್ಸ್ಟಾಗ್ರಾಮ್ ಗೆ ರಿಪೋರ್ಟ್ ಮಾಡಿದ್ದಾರೆ. ಇವಾಗ ಇನ್ಸ್ಟಾಗ್ರಾಮ್ ಅವರು ರಿಯಾಕ್ಟ್ ಆಗಿದ್ದಾರೆ, ನಮ್ದೇ ತಪ್ಪು, ಒಂದು ಸಣ್ಣ ಗ್ಲಿಚ್ ಇಂದ ಈ ರೀತಿಯಾಗಿ ಆಗಿದೆ, ನೆಕ್ಸ್ಟ್ ಟೈಮ್ ಈ ರೀತಿಯಾಗಿ ಆಗದೆ ಇರೋ ಹಾಗೆ ನೋಡ್ಕೊಂತೀವಿ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಅವರು ಹೇಳಿದ್ದಾರೆ. ಆದಷ್ಟು ಇವರು ತುಂಬಾನೇ ಹುಷಾರಾಗಿರ್ಬೇಕು. ರೀಸನ್ ಏನು ಅಂದ್ರೆ ಮೈನರ್ಸ್ ಕೂಡ ತುಂಬಾ ಜನ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿರ್ತಾರೆ, ರೀಲ್ಸ್ ನೋಡ್ತಾ ಇರ್ತಾರೆ. ಈ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಅನ್ನೋದು ತುಂಬಾನೇ ಸೆನ್ಸಿಟಿವ್ ಆಗಿರುತ್ತೆ. ನಮಗೆ ಒಂದೊಂದ್ಸಲ ನೋಡೋದಕ್ಕಾಗೋದಿಲ್ಲ, ಅಂತದ್ರಲ್ಲಿ ಸಣ್ಣವ್ರು ನೋಡಿದ್ರು ಅಂದ್ರೆ ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಹಾಗೆ ಬಂದ್ಬಿಟ್ಟು ಒಂದು ಹೊಸ ರಿಪೋರ್ಟ್ ಕೂಡ ಹೊರಗೆ ಬರ್ತಾ ಇದೆ. ಇನ್ಸ್ಟಾಗ್ರಾಮ್
ಇನ್ಸ್ಟಾಗ್ರಾಮ್ ಅವರು ತುಂಬಾ ಚೇಂಜಸ್ ಮಾಡ್ತಾ ಇದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ನಮಗೆ ರೀಲ್ಸ್ ಏನಿರುತ್ತಲ್ಲ, ಈ ರೀಲ್ಸ್ ಗೆ ಸಪರೇಟ್ ಆಪ್ ನ ಇವರು ಡೆವಲಪ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಇನ್ಮೇಲಿಂದ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮಗೆ ರೀಲ್ಸ್ ಆಪ್ಷನ್ ಆದ್ರೆ ಇರೋದಿಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಜಸ್ಟ್ ನೀವು ಪೋಸ್ಟ್ ಹಾಕ್ಬೋದು, ಹಾಗೆ ಬಂದ್ಬಿಟ್ಟು ಕಾಮೆಂಟ್ ಮಾಡ್ಬೋದು, ಸ್ಟೋರೀಸ್ ಆದ್ರೆ ಹಾಕ್ಬೋದು. ಅದಷ್ಟೇ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡಬೇಕು. ನೆಕ್ಸ್ಟ್ ಏನಾದ್ರೂ ನೀವು ರೀಲ್ಸ್ ನೋಡಬೇಕು ಅಂದ್ರೆ ಅದಕ್ಕೆ ಒಂದು ಸಪರೇಟ್ ಆಪ್ ತರ್ತಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ನಮಗೆ ಟಿಕ್ ಟಾಕ್ ಇರುತ್ತಲ್ಲಪ್ಪ, ಟಿಕ್ ಟಾಕ್ ಅಲ್ಲಿ ಜಸ್ಟ್ ನಾವೇನು ಕೂಡ ಪೋಸ್ಟ್ ಮಾಡೋದಕ್ಕಾದ್ರೆ ಆಗೋದಿಲ್ಲ, ನಾವು ರೀಲ್ಸ್ ವಿಡಿಯೋಸ್ ನ ಅಪ್ಲೋಡ್ ಮಾಡಬೇಕು. ಸೇಮ್ ಅದೇ ರೀತಿ ಅದಕ್ಕೆ ಕಾಂಪಿಟೇಷನ್ ಕೊಡೋದಕ್ಕೋಸ್ಕರ ಇವರು ಕೂಡ ಈ ಒಂದು ಆಪ್ ಮೇಲೆ ಡೆವಲಪ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಯಾವಾಗ ಈ ಒಂದು ಆಪ್ ನ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಇವಾಗ ಒಂದು ರಿಪೋರ್ಟ್ ಆದ್ರೆ ಬಂದಿದೆ. ನೆಕ್ಸ್ಟ್ ನ್ಯೂಸ್ ಹೇಳೋದಕ್ಕಿಂತ ಮುಂಚೆ ಡೀಲ್ ಆಫ್ ದಿ ಡೇ ನೋಡೋಣಂತೆ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ರೆಡ್ಮಿ ಬಡ್ಸ್ 5C, ಇದು ನಿಮಗೆ 1600 ರೂಪಾಯಿಗೆ ಸಿಗ್ತಾ ಇದೆ. 2000 ಒಳಗಡೆ ಆದ್ರೆ ತುಂಬಾ ಒಳ್ಳೆ ಬಡ್ಸ್ ಅಂತಾನೆ ಹೇಳ್ಬೋದು. ಡಿಸೈನ್, ಬಿಲ್ಡ್ ಕ್ವಾಲಿಟಿ, ಸ್ಪೆಸಿಫಿಕೇಶನ್ಸ್ ಎಲ್ಲನೂ ಕೂಡ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಬಂದ್ಬಿಟ್ಟು ಅಪಲ್ ವಾಚ್ ಸೀರೀಸ್ 8, ಇದು ನಿಮಗೆ GPS ಪ್ಲಸ್ ಸೆಲ್ಯುಲರ್ ಮಾಡೆಲ್, ಇದು ನಿಮಗೆ 30,000ಕ್ಕೆ ಸಿಗ್ತಾ ಇದೆ. ಲೋಯೆಸ್ಟ್ ಅಂತಾನೆ ಹೇಳ್ಬೋದು. ಅದರಲ್ಲಿ ನಿಮಗೆ GPS ಪ್ಲಸ್ ಸೆಲ್ಯುಲರ್ ಸಿಗ್ತಾ ಇದಲ್ಲ, ಇದೊಂದು ನಿಮಗೆ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಆಪಲ್ ವಾಚ್ ನೋಡ್ತಾ ಇದ್ರೆ ಈ ಒಂದು ವಾಚ್ ನಿಮಗೆ ಬೆಸ್ಟ್ ಆಪ್ಷನ್ ಆಗುತ್ತೆ. ಈ ರೀತಿಯಾಗಿ ತುಂಬಾ ಆಫರ್ಸ್ ಆದ್ರೆ ನಡೀತಾ ಇದೆ, ತುಂಬಾ ಡೀಲ್ಸ್ ಕೂಡ ಬರ್ತಾ ಇದೆ. ಈ ಒಂದು ಆಫರ್ಸ್ ನ ನೀವು ಮಿಸ್ ಆಗಬಾರ್ದು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಜಾಯಿನ್ ಆಗಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆರಾಮಾಗಿ ಜಾಯಿನ್ ಆಗ್ಬೋದು. ಈ ತರ ಡೀಲ್ಸ್ ಎಷ್ಟೋ ಇರುತ್ತೆ, ಅಷ್ಟರಲ್ಲಿ ನಿಮಗೆ ಯಾವುದು ಯೂಸ್ ಆಗುತ್ತೋ ಅದನ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ತಮಿಳ್ನಾಡು ಅಲ್ಲಿ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಡೆದಿದೆ. ಈ ಒಂದು ಇನ್ಸಿಡೆಂಟ್ ಕೇಳಿದಾದ್ಮೇಲೆ ಇದು ಫನ್ನಿ ಇನ್ಸಿಡೆಂಟ್ ಅಂತ ಕರಿಬೇಕು, ಇಲ್ಲಾಂದ್ರೆ ಸೀರಿಯಸ್ ಆಗಿ ಕರಿಬೇಕು, ನಿಜವಾಗ್ಲೂ ಗೊತ್ತಿಲ್ಲ. ಹೆಸರು ಬಂದ್ಬಿಟ್ಟು ವೀರಮಯ್ಯ ಅಂತೇಳಿ. ಈ ವ್ಯಕ್ತಿ ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾನೆ, ನಂದು ಯಮಹಾ R15 ಗಾಡಿ ಮಿಸ್ ಆಗಿದೆ ಅಂತೇಳಿ. ರಾತ್ರಿ ನಿಲ್ಸಿದಾನೆ, ಬೆಳಿಗ್ಗೆ ನೋಡೋಷ್ಟೊತ್ತಿಗೆ ಗಾಡಿ ಆದ್ರೆ ಇಲ್ಲ. ಪೊಲೀಸ್ ಅವರು ಕೂಡ ಹುಡುಕ್ತಿದ್ದಾರೆ, ಈ ವ್ಯಕ್ತಿನೂ ಕೂಡ ಹುಡುಕ್ತಾ ಇದ್ದಾನೆ. ಒಂದು ವಾರ ಆಗಿದ್ದಾದ್ಮೇಲೆ ಈ ಗಾಡಿ ಎಲ್ಲಿ ನಿಲ್ಸಿದ್ನೋ ಅಲ್ಲೇ ಮತ್ತೆ ಆ ಗಾಡಿ ಬಂದಾದ್ರೆ ನಿಂತಿದೆ. ಅದ್ರ ಮೇಲ್ಗಡೆ ಒಂದು ಲೆಟರ್ನು ಕೂಡ ಹಚ್ಚಿದ್ದಾರೆ. ಆ ಲೆಟರ್ ಅಲ್ಲಿ ಏನಿದೆ ಅಂದ್ರೆ, ರೀಸೆಂಟ್ ಆಗಿ ನನಗೊಂದು ಎಮರ್ಜೆನ್ಸಿ ಆದ್ರೆ ಬಂದಿತ್ತು, ಅದಕ್ಕೋಸ್ಕರ ನಾನು ನಿಮ್ ಗಾಡಿ ಆದ್ರೆ ತಗೊಂಡೋಗಿದ್ದಾದ್ಮೇಲೆ ಒಂದು 3 ದಿನಕ್ಕೆ ನನಗೆ ತುಂಬಾ ಗಿಲ್ಟ್ ಫೀಲ್ ಆದ್ರೆ ಆಯ್ತು. ಪಾಪ ಅವ್ರು ಹುಡುಕ್ತಿರ್ತಾರೇನೋ, ಎಷ್ಟು ಕಷ್ಟಪಟ್ಟು ಈ ಗಾಡಿ ತಗೊಂಡಿರ್ತಾರೇನೋ, ನಾನು ಇದನ್ನ ತಗೊಂಡ್ ಬಂದ್ಬಿಟ್ಟೆ, ಅದ್ ನನ್ನ ತಪ್ಪು ಅಂತ ಹೇಳ್ಬಿಟ್ಟು ಅವನಿಗಾದ್ರೆ ಅನ್ಸಿದೆ. ಮತ್ತೆ ಆ ಗಾಡಿನ ವಾಪಸ್ ಅಲ್ಲಿ ತಗೊಂಡ್ ಬಂದ್ಬಿಟ್ಟು ಬಿಟ್ಟಿದ್ದಾನೆ. ಆ ಲೆಟರು ಕೂಡ ಬರ್ದಿದ್ದಾನೆ, ಅದ್ರ ಜೊತೆಗೆ 1,500 ದುಡ್ಡು ಕೂಡ ಅದ್ರಲ್ಲಾದ್ರೆ ಇಟ್ಟಿದ್ದಾನೆ. ನಿಮ್ ಗಾಡಿ ತಗೊಂಡೋಗಿದ್ದಕ್ಕೆ ಸಾರಿ ಅಂತ ಹೇಳ್ಬಿಟ್ಟು ಆ ಒಂದು ಲೆಟರ್ ಅಲ್ಲಾದ್ರೆ ಬರ್ದಿದ್ದಾನೆ. ಈ ಲೆಟರ್ ನೋಡಿದ್ದಾದ್ಮೇಲೆ ಅವರು ಕೂಡ ಪಾಪ ತುಂಬಾ ಖುಷಿ ಪಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ, ಒಂದ್ ಸ್ವಲ್ಪ ಜನರಿಗೆ ಗಿಲ್ಟ್ ಫೀಲ್ ಅಂತೂ ಇರುತ್ತೆ. ಅವ್ರೇನಾದ್ರೂ ಒಂದು ತಪ್ಪು ಕೆಲಸ ಮಾಡಿದ್ರೆ ಅವರು ಹೊರಗಡೆ ತುಂಬಾ ಖುಷಿಯಾಗಿದ್ರು ಕೂಡ ಮನ್ಸಲ್ಲಿ ಅವರಿಗೆ ತುಂಬಾನೇ ಗಿಲ್ಟ್ ಫೀಲ್ ಇರುತ್ತೆ, ಏನೋ ತಪ್ಪು ಮಾಡಿದ್ದೀನಲ್ಲ ಅಂತೇಳಿ. ಆ ಗಿಲ್ಟ್ ಫೀಲ್ ಇಂದಾನೆ ಆ ಗಾಡಿ ತಗೊಂಡೋಗಿದ್ನಲ್ಲ, ಮತ್ತೆ ಅವನೇ ತಗೊಂಡ್ ಬಂದ್ಬಿಟ್ಟು ವಾಪಸ್ ಆದ್ರೆ ಬಿಟ್ಟಿದ್ದಾನೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಶೌಮಿ ಕಂಪ್ನಿಯವರು ನಿನ್ನೆ ಗ್ಲೋಬಲ್ ಆಗಿ ಶೌಮಿ 15 ಸೀರೀಸ್ ನ ಲಾಂಚ್ ಮಾಡಿದ್ದಾರೆ. ಟೋಟಲ್ ಆಗಿ 2 ಮೊಬೈಲ್ಸ್ ನ ಲಾಂಚ್ ಮಾಡಿದ್ದಾರೆ, ಶೌಮಿ 15 ಹಾಗೆ ಬಂದ್ಬಿಟ್ಟು 15 ಅಲ್ಟ್ರಾ ಅಂತೇಳಿ. ಫಸ್ಟ್ ಅಲ್ಟ್ರಾ ಬಗ್ಗೆನೇ ಮಾತಾಡೋಣಂತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಶೌಮಿ 15 ಅಲ್ಟ್ರಾ. ನೋಡೋದಕ್ಕೆ ಮಾತ್ರ ತುಂಬಾ ಮ್ಯಾಸಿವ್ ಆಗಿದೆ ಅಂತಾನೆ ಹೇಳ್ಬೋದು. ನೋಡಿದ್ರೇನೆ ಒಂದ್ ರೀತಿ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿ ಇವರು ಡಿಸೈನ್ ಮಾಡಿದ್ದಾರೆ. ಆ ಕ್ಯಾಮ್ರಾ ಮಾಡ್ಯೂಲ್ ಆಗಿರ್ಬೋದು, ಹಾಗೆ ಬಂದ್ಬಿಟ್ಟು ಆ ಡುಯಲ್ ಟೋನ್ ಫಿನಿಶ್ ಡಿಸೈನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡೋದಾದ್ರೆ ಇದು ನಿಮಗೆ 2K ರೆಸಲ್ಯೂಷನ್ ಡಿಸ್ಪ್ಲೇ ಇಂದ ಬರುತ್ತೆ, 120 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ, ಡ್ರ್ಯಾಗನ್ ಕ್ರಿಸ್ಟಲ್ ಗ್ಲಾಸ್ 2 ಪ್ರೊಟೆಕ್ಷನ್ ಇಂದ ಬರುತ್ತೆ. ಅಂದ್ರೆ ನಿಮಗೆ ಗ್ಲಾಸ್ ಅನ್ನೋದು ತುಂಬಾ ಸ್ಟ್ರಾಂಗ್ ಇರುತ್ತೆ ಅಂತಾನೆ ಹೇಳ್ಬೋದು. ಇನ್ನ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 8 Elite, ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಫ್ಲಾಗ್ಶಿಪ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಇನ್ನ ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ, ರೈಟ್ ಸೈಡ್ ನಿಮಗೆ 4 ಕ್ಯಾಮ್ರಾ ಇರುತ್ತೆ, 3 50 ಮೆಗಾ ಪಿಕ್ಸೆಲ್, ಒಂದು ನಿಮಗೆ 200 ಮೆಗಾ ಪಿಕ್ಸೆಲ್ ಇರುತ್ತೆ. ಈ 200 ಮೆಗಾ ಪಿಕ್ಸೆಲ್ ಏನಿದೆಲ್ಲ, ಇದು ಬಂದ್ಬಿಟ್ಟು ಪೆರಿಸ್ಕೋಪಿಕ್ ಲೆನ್ಸ್ ಅಂತಾನೆ ಹೇಳ್ಬೋದು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು 30x 50x 60x ಝೂಮ್ ಮಾಡಿದ್ರು ಕೂಡ ನಿಮಗೆ ಕ್ಲಾರಿಟಿ ಅನ್ನೋದು ಕಮ್ಮಿ ಆಗೋದಿಲ್ಲ, ಅಷ್ಟು ಒಳ್ಳೆ ಕ್ಲಾರಿಟಿಯಲ್ಲಿ ನಿಮಗೆ ಫೋಟೋ ಔಟ್ಪುಟ್ ಆದ್ರೆ ಇರುತ್ತೆ. ಫ್ರಂಟ್ ಕ್ಯಾಮ್ರಾ 32 ಮೆಗಾ ಪಿಕ್ಸೆಲ್ ಇರುತ್ತೆ, 5410 mAh ಬ್ಯಾಟರಿ ಇರುತ್ತೆ, 90 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ, 80 ವಾಟ್ ವೈರ್ಲೆಸ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ, IP68 ರೇಟಿಂಗ್ ಇಂದ ಬರುತ್ತೆ. ನಿನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ 1,36,000 ಇಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಯೂರೋ ಪ್ರೈಸ್. ನಮ್ಮ ಇಂಡಿಯನ್ ಪ್ರೈಸ್ ಬಂದ್ಬಿಟ್ಟು ಮಾರ್ಚ್ 11ನೇ ತಾರೀಕು ಮಧ್ಯಾಹ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನನ್ ಗೆಸ್ ಪ್ರಕಾರ ನೋಡ್ಕೊಂಡ್ರೆ ಯೂರೋ ಪ್ರೈಸ್ ಯಾವತ್ತೇ ಇದ್ರೂ ಜಾಸ್ತಿನೇ ಇರುತ್ತೆ. ನಮ್ಮ ಇಂಡಿಯಾದಲ್ಲಿ ಇನ್ನೂ ಒಂದು ಸ್ವಲ್ಪ ಕಮ್ಮಿ ಪ್ರೈಸಿಗೆ ಸಿಗುತ್ತೆ, ನಿಮಗೆ 1,25,000 1,30,000. ಸೊ ಈ ಒಂದು ರೇಂಜ್ ಅಲ್ಲಿ ನಿಮಗೆ ಈ ಒಂದು ಮೊಬೈಲ್ ಲಾಂಚ್ ಆಗುತ್ತೆ. ಈ ಮೊಬೈಲ್ ತಗೊಂಡಿದ್ದೀರಾ ಅಂದ್ರೆ ನಿಮಗೆ ಅಡಾಪ್ಟರ್ ಕೂಡ ಕೊಡ್ತಾರೆ. ಇನ್ನ ಒಂದು ಲಾಂಚ್ ಮಾಡಿದ್ದಾರೆ ಶೌಮಿ 15, ಇದರ ಪ್ರೈಸ್ ನಿಮಗೆ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ. ಇದರಲ್ಲೂ ಕೂಡ ಸ್ನ್ಯಾಪ್ಡ್ರ್ಯಾಗನ್ 8 Elite ಪ್ರೊಸೆಸರ್ ಇರುತ್ತೆ, 350 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇರುತ್ತೆ, ಫ್ರಂಟ್ ಕ್ಯಾಮ್ರಾ 32 ಮೆಗಾ ಪಿಕ್ಸೆಲ್ ಇರುತ್ತೆ, 5240 mAh ಬ್ಯಾಟರಿ ಇರುತ್ತೆ, 90 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇದು ಕೂಡ ತುಂಬಾ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ಇದು
ಇದನ್ನ ಹತ್ತತ್ರ 90,000ಕ್ಕೆ ಲಾಂಚ್ ಮಾಡಿದ್ದಾರೆ. ಇದು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆದ್ರೂ ಕೂಡ ನಿಮಗೆ 70,000 75,000 ಸೊ ಈ ಒಂದು ರೇಂಜ್ ಅಲ್ಲಿ ಲಾಂಚ್ ಆಗುತ್ತೆ. ಎರಡು ಕೂಡ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ಯಾರಾದ್ರೂ ಫೋಟೋಗ್ರಫಿ ಹಾಗೆ ಬಂದ್ಬಿಟ್ಟು ವಿಡಿಯೋಗ್ರಫಿಗೋಸ್ಕರ ಒಂದೊಳ್ಳೆ ಮೊಬೈಲ್ ನೋಡ್ತಾ ಇದ್ರೆ ಇದಕ್ಕಿಂತ ಒಳ್ಳೆ ಮೊಬೈಲ್ ನಿಮಗೆ ಸಿಗಲ್ಲ, ಹಾಗೆ ಬಂದ್ಬಿಟ್ಟು ಸಿಗೋದು ಇಲ್ಲ. ಅಂದ್ರೆ ನಿಮಗೆ DSLR ಲೆವೆಲ್ ಅಲ್ಲಿ ಪರ್ಫಾರ್ಮ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅದೇ ನೀವು ಅಲ್ಟ್ರಾ ಮೊಬೈಲ್ ತಗೊಂಡಿದ್ದೀರಾ ಅಂದ್ರೆ ನಿಮಗೆ ಫೋಟೋಗ್ರಫಿ ಕಿಟ್ ಅಂತಾನೂ ಇರುತ್ತೆ. ಅದನ್ನ ನೀವೇನಾದ್ರೂ ಪರ್ಚೇಸ್ ಮಾಡಿದೀರಾ ಅಂದ್ರೆ ಈ ರೀತಿಯಾಗೆಲ್ಲ ನಿಮಗಾದ್ರೆ ಸಿಗುತ್ತೆ. ನೀವು ಪ್ರೊಫೆಷನಲ್ ಲೆವೆಲ್ ಅಲ್ಲಿ ಫೋಟೋಸ್ ಹಾಗೆ ಬಂದ್ಬಿಟ್ಟು ವಿಡಿಯೋಸ್ ನ ಕ್ಯಾಪ್ಚರ್ ಆದ್ರೆ ಮಾಡಬಹುದು. ಈ ರೀತಿಯಾಗಿ ತುಂಬಾ ಅಡ್ವಾಂಟೇಜಸ್ ಆದ್ರೆ ಇರುತ್ತೆ. ಸೊ ನೋಡೋಣಂತೆ ನಮ್ಮ ಇಂಡಿಯನ್ ಪ್ರೈಸ್ ರಿವೀಲ್ ಆಗಿದ್ದಾದ್ಮೇಲೆ ನಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಇಷ್ಟ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.